ಕಾರ್ಯಕ್ರಮ ಮಾಡಿರೋದು ಯಾರಾದ್ರೂ ಏನಾರ ಮಾಡಿದ್ರೆ ತಾನೇ ತಪ್ಪು ಸರಿ ಗೊತ್ತಾಗೋದು. ನಮ್ಮ ಯುವಕರು ಮೊದಲನೇ ಬಾರಿಗೆ ಏನೇನೋ ಸರಿ ತಪ್ಪುಗಳು ಮಾಡಿಬಿಟ್ಟಿದ್ದಾರೆ. ಆ ಒಂದು ಖುಷಿಯಲ್ಲಿ ಹುಮ್ಮಸ್ನಲ್ಲಿ ಮಾಡಿದ್ದಾರೆ ಅಂದರೆ ತಪ್ಪು ಗೊತ್ತಾಗಿದೆ. ಮಾಡಿಲ್ಲ ಅಂದ್ರೆ ಅವ್ನು ಯಾರು ಅಂತಲೂ ಯಾರು ಗೊತ್ತಾಗ್ತಾ ಇರಲಿಲ್ಲ. ಹೌದು, ಅವ್ರಿಗೆ ಕರೆದು ಬುದ್ಧಿ ಹೇಳಿದ್ದೀನಿ. ನೆಕ್ಸ್ಟ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ನಂಬಿಕೆ ನನಗಿದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ತಪ್ಪು ಮಾಡಿದ್ದೀವಿ. ಮೊದಲೇ ಸ್ಟಾರ್ಟಿಂಗ್ ಸಂದರ್ಭಗಳಲ್ಲಿ ಬೇರೆಯವರು ತಪ್ಪು ಮಾಡಿದ್ದಾರೆ. ಈಗ ಅವನು ಸರಿ ಆಗ್ತಾನೆ ಅಂತ ನಂಬಿಕೆ ನನಗಿದೆ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲದಲೇ ಮಾಡಿರೋವಂಥದ್ದು, ಬೇಕು ಅಂತೇನಿಲ್ಲ. ಆಮೇಲೆ ನಿಮಗೂ ಅಂದ್ಕೊಂಡಿರ್ಬೋದು ತೆಗಿಸ್ಬೇಕು ಏಕೆ ಯಾಗೆ ಅಂತ ನಾವು ಹೇಳಿದ್ರು ಕೂಡ. ಯಾಕಂದ್ರೆ ನನಗೆ ಅನುಭವ ಇದೆ. ಆ ಒಂದು 2,000 ರೂಪಾಯಿನೂ ಕೂಡ ಕಷ್ಟ ಬಿತ್ತಂದು ಹಾಕಿರ್ತಾನೆ ಅವನು ಒಂದು ಫ್ಲೆಕ್ಸ್ ಹಾಕೋದಕ್ಕೆ. ಆ ಒಂದು ಬೇಜಾರಿಗೆ ತೆಗ್ದಿರಲ್ಲ ಅಂದ್ರೆ ಬಿಟ್ಟರೆ ಬೇರೆ ಏನು ಅವ್ರಿಗೆ ಬೇರೆ ನೋವು ಮಾಡೋದು ಅನ್ನೋದೇನಿರಲ್ಲ. ಮುಂದೆ ಆ ಥರ ಆಗಲ್ಲ, ನಂಗೆ ನಂಬಿಕೆ ಇದೆ. ಸರ್, ಬೀದರ್ ಜಿಲ್ಲೆಯಲ್ಲಿ 2 ಬಣಗಳಾಗಿ ಪರಿವರ್ತನೆ ಹೊಂದ್ತಾ ಇದೆ. ಒಂದು ಫರೀದ್ ಖಾನ್ ಅವ್ರ ಬಣ ಆದರೆ ಇನ್ನೊಂದು ತಜೀಬ್ ಪಟೇಲ್ ಅವ್ರ ಬಣ. ಎಲೆಕ್ಷನಲ್ಲಿ ಇತ್ತು, ಅದು ಈಗ ಕಾಣಲ್ಲ. ಸರಿಯಾಗತ್ತದು. ಇತ್ತೀಚಿನ ದಿನಮಾನಗಳಲ್ಲಿ ಜಿಲ್ಲೆಯಾದ್ಯಂತ ಹರಡ್ತಾ ಇದೆ. ಆಗಿನ ಯೂತ್ ಕಾಂಗ್ರೆಸ್ ಒಂದೇ ಇರೋದಲ್ಲ, ಅವ್ರು ಡಿವೈಡ್ ಮಾಡ್ಕೊಳಕ್ಕಾಗಲ್ವಲ್ಲ. ಯೂತ್ ಕಾಂಗ್ರೆಸ್ ಒಂದೇ, ಸಂಘಟನೆ ಒಂದೇ, ಅದೇ ರೀತಿ ನಡೆಯುತ್ತೆ. ಸರ್, ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಹೌದು, ಹುಮ್ನಾಬಾದು ನಮ್ಮಲ್ಲೇ ಸರಿ ತಪ್ಪುಗಳಲ್ಲಿ ಒಂದು ಸ್ವಲ್ಪ 1,400 ಓಟ್ಗಳಲ್ಲಿ ಸೋತಿದ್ದೀವಿ ಅಷ್ಟೇ. ಬಟ್ MP ಎಲೆಕ್ಷನಲ್ಲಿ 23,000ಕ್ಕೂ ಹೆಚ್ಚು, 27,000ಕ್ಕೂ ಹೆಚ್ಚು ಲೀಡನ್ನು ಕೂಡ ಕೊಟ್ಟಿದ್ದೀವಿ ಅಂದರೆ ಅಲ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷ ಎಷ್ಟು ಗಟ್ಟಿಯಾಗಿದೆ ಅಂತ. ಇಲ್ಲಿ ನೆಕ್ಸ್ಟು 2028ಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೆ ಇಲ್ಲಿ ಬಂದೇ ಬರುತ್ತೆ. ಸರ್, ಇಷ್ಟು ದಿನಗಳಲ್ಲಿ ಮಾಡಿರುವಂಥ ಸಭೆಗಳನ್ನು ಪ್ರಥಮ ಬಾರಿ ಅದು ಬೀದರ್ನಲ್ಲಾಗಿದೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲರದು ಒಂದೊಂದು ಕನಸಿರುತ್ತಲ್ಲ. ನಾನು ಮೇಲಿಂದನೇ ಸ್ಟಾರ್ಟ್ ಮಾಡಲ್ಲ, ಎಲ್ಲರೂ ಕೂಡ ಮಂಡ್ಯ ಮೈಸೂರು ಭಾಗದಿಂದ ಸ್ಟಾರ್ಟ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಬೀದರಿಂದ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಇಲ್ಲಿನ ವಾತಾವರಣ ಮತ್ತು ಸಂಘಟನೆ ನೋಡ್ರೆ ಖುಷಿ ತಂದಿದೆ. ನನಗೆ ನಂಬಿಕೆ ಇದೆ ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ. ರಾಜ್ಯಾದ್ಯಂತ ಇದೇ ಒಂದು ಹುಮ್ಮಸ್ಸು ಇದೆ ಅಂತಲೂ ಕೂಡ ನನಗೆ ಕಾಣಿಸ್ತಾ ಇದೆ. ಯಾಕಂದರೆ ಹೊಸ ಕಮಿಟಿ ಬಂದಿರೋಂಥದ್ದು. ಆಮೇಲೆ ಮತ್ತೊಂದು 65ಕ್ಕೂ ಹೆಚ್ಚು ಪರ್ಸೆಂಟೇಜ್ ಅಂತ ಎಲ್ಲ ಯುವಕರು NSU ನನ್ನ ಜೊತೆ ಇದ್ದವರೇ ಬಂದಿದ್ದಾರೆ. ಸೊ ಅದರಿಂದ ಸಂಘಟನೆ ಮಾಡ್ತಾರೆ ನಂಬಿಕೆ ಇದೆ. ಅವ್ರಿಗೆ ಯಾರಿಗೆ ಹಸಿವಿದೆ ಅವನು ಅನ್ನವನ್ನು ಹುಡುಕ್ತಾನೆ. ಅದೇ ರೀತಿ ಇಲ್ಲೂ ಕೂಡ ರಾಜಕೀಯ ಮಾಡುವಂಥ ಹಸಿವು ಮತ್ತು ಸಂಘಟನೆ ಮಾಡುವಂಥ ಹಸಿವು, ನಾಯಕನಾಗಬೇಕು ಅಂತ ಹಸಿವು ನಮ್ಮ ಯುವ ಕಾಂಗ್ರೆಸ್ನ ಎಲ್ಲ ಯುವ ಮಿತ್ರರಿಗಿದೆ. ಅವ್ರ ನಾಯಕರುಗಳಾಗ್ತಾರೆ, ಅವ್ರ ಜೊತೆ ನಾನು ಇರ್ತೇನೆ. ಥ್ಯಾಂಕ್ ಯು. ಎಲ್ಲ ಒಂದು ಕಡೆ ಹುಮ್ನಾಬಾದ್ನಲ್ಲಿ ನಿಜವಾದಂಥ ಕಾರ್ಯಕರ್ತರಿಗೆ ಯಾವುದೇ ರೀತಿಯಾದಂಥ ಕೆಲವು ಸ್ಥಾನಮಾನ ಇದುವರೆಗೂ ಸಿಗ್ತಾ ಇದೆ. ಆ ರೀತಿ ಆಗಲ್ಲ, ಈಗ ಸರಿ ಆಗುತ್ತೆ. ಈಗೆಲ್ಲ ಬೋರ್ಡ್ ಕಾರ್ಪೊರೇಷನ್ಗೆಲ್ಲ ಲೀಸ್ಟ್ ಕೊಟ್ಟಿದ್ದಾರೆ ಎಲ್ಲ ಕಡೆನೂ ಕೂಡ. ಅದಿನ್ನೂ ರಿಲೀಸ್ ಆಗಿಲ್ಲ. ಅದಕ್ಕೊಂದು ಕಮಿಟಿನೂ ಕೂಡ ಮಾಡಿದರು, ಡೈರೆಕ್ಟಾಗಿ ಮಾಡಬಾರ್ದು ಅಂತ. ಅದು ಲೀಸ್ಟ್ ಆಚೆ ಬರುತ್ತೆ, ಅದಾದಮೇಲೆ ಸರಿಯಾಗತ್ತೆ. ಥ್ಯಾಂಕ್ ಯು. ಕಾರ್ಯಕರ್ತರ ಅಸಮಾಧಾನ ಆಗಿದ್ಮೇಲೆ, ಹಂಚಿಕೆ ಆಗಿದ್ಮೇಲೆ ಆಗುತ್ತೆ. ಕಾರ್ಯಕರ್ತರ ಅಸಮಾಧಾನ ಒಂದು ವರ್ಷದಲ್ಲಿ 27,000 ಲೀಡ್ ಕೊಟ್ಟಾಗಲೇ ಅಸಮಾಧಾನ ಇದೆ ಇಲ್ಲವೋ ಅಂತ ಗೊತ್ತಾಗಿರುತ್ತೆ ನಿಮಗೆ. ಅದ್ರ ಬಗ್ಗೆ ಚರ್ಚೆ ಬೇಡ. ಯಾಕಂದರೆ 1400 ಸೋತು 27,000 ಲೀಡ್ ಕೊಟ್ಟಾಗ ಅಸಮಾಧಾನ ಇದೆಯೋ ಒಗ್ಗಟ್ಟಿದೆಯೋ ಅಂತ ಗೊತ್ತಾಗುತ್ತೆ. ಅದು ಜನ ಮಾತಾಡೋರಿಗೆ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.